ಹಲೋ ಎವ್ರಿವನ್, ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ಚಪಾತಿನ ಹೇಗೆ ಮೆತ್ತಗೆ ಅಂದರೆ ಸಾಫ್ಟಾಗೆ ಮತ್ತು ಹೇಗೆ ಬೇಗ ಕ್ವಿಕ್ಕಾಗಿ ಚಪಾತಿನ ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿನೀರು. ನಾನಿಲ್ಲಿ ಬಿಸಿನೀರು ಹಾಕೋತಾ ಇದ್ದೀನಿ. ಬಿಸಿನೀರು ಹಾಕೊಳ್ಳೋದ್ರಿಂದ ಚಪಾತಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ತಣ್ಣೀರು ಹಾಕೋಬೋದು. ತಣ್ಣೀರು ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು ಚಪಾತಿ ಹಿಟ್ಟು ಕಲಸಿದ್ಮೇಲೆ. ಅದೇ ಬಿಸಿನೀರು ಹಾಕ್ಕೊಂಡ್ರೆ ಒಂದು 10 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟರು ಸಾಕು, ಚೆನ್ನಾಗಾಗುತ್ತೆ ಚಪಾತಿ. ಮಾರ್ನಿಂಗ್ ಟೈಮ್ ನಮ್ಗೆ ಟೈಮ್ ಇರಲ್ಲ, ಸೊ ಈ ಥರ ನಾವು ಬಿಸಿನೀರು ಹಾಕ್ಕೊಂಡು ಮಾಡೋದ್ರಿಂದ ಬೇಗ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ. ಮತ್ತು ಮೀಡಿಯಮ್ಮಾಗಿ ಇರಬೇಕು ಚಪಾತಿ ಹಿಟ್ಟು ಕಲಿಸ್ಕೋಬೇಕಾದ್ರೆ. ತೀರಾ ತೆಳ್ಳಗೂ ಬೇಡ, ತೀರಾ ಗಟ್ಟಿಯಾಗೂ ಬೇಡ. ತೀರಾ ಗಟ್ಟಿಯಾಗಾದರೆ ಒತ್ತಕ್ಕಾಗಲ್ಲ, ಮತ್ತು ತೀರಾ ತೆಳ್ಳಗಾದರೂ ಹರ್ಕೊಂಡು ಹೊರಟೋಗ್ಬಿಡುತ್ತೆ ಒತ್ತಬೇಕಾದ್ರೆ. ಸೊ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ನಾದ್ಕೊಳ್ಳಿ. ಕೆಲವರು ಎಣ್ಣೆ ಹಾಕಲ್ಲ, ಹಾಗೆ ಬಿಟ್ಬಿಡ್ತಾರೆ. ಬಟ್ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆಯಿಂದ ಬಡಿತಾ ನಾನು ನಾದ್ಕೋತೀನಿ ಚೆನ್ನಾಗೆ. ಹಿಟ್ಟನ್ನ ನಾದ್ಕೊಂಡಾಗಿದೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ ನಾನಿಲ್ಲಿ. ನಾರ್ತ್ ಇಂಡಿಯನ್ಸ್ ಎಲ್ಲ ಏನಂದರೆ 1 ಅವರ್ 2 ಅವರೆಲ್ಲ ಬಿಟ್ಟು ಆಮೇಲೆ ಚಪಾತಿ ಹಾಕ್ತಾರೆ. ಆವಾಗ ಅವ್ರ ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿರುತ್ತೆ. ಜಾಸ್ತಿ ಹೊತ್ತು ಬಿಟ್ಟಷ್ಟು ಚಪಾತಿ ತುಂಬ ಚೆನ್ನಾಗಾಗುತ್ತೆ. ಬಟ್ ಬೆಳಗ್ಗೆ ಟೈಮೆಲ್ಲ ತುಂಬ ಹೊತ್ತು ಬಿಡೋಕ್ಕಾಗಲ್ಲ. ಸೊ ನಾನಿಲ್ಲಿ 10 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಆಗಿದೆ ಇದು 10 ನಿಮಿಷ. ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀವು ಉಂಡೆ ಮಾಡ್ಕೊಳ್ಳಿ. ನಾನು ಕಲಸಿರೋ ಹಿಟ್ಟಲ್ಲಿ ಒಂದು 7-8 ಚಪಾತಿ ಆಗುತ್ತೆ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ನಾನು ಮೊದಲೇ ಹೇಳ್ದಾಗೆ ಹೇಗೆ ಬೇಗ ಕ್ವಿಕ್ಕಾಗಿ ಚಪಾತಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ 2 ಚಪಾತಿ ಮಾಡೋ ಟೈಮಿಂಗ್ಸ್ನ ಒಂದೇ ಚಪಾತಿ ಮಾಡಿ ನಾನಿವಾಗ ಟೈಮ್ ಸೇವ್ ಮಾಡ್ತಾಯಿದ್ದೀನಿ. ಅದು ಹೇಗೆ, ಇವಾಗ 2 ಉಂಡೆಗಳು ತೊಗೊಂಡಿದ್ದೀನಿ. ಇವಾಗ 2 ಒಟ್ಟಿಗೆ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ 2 ಒಟ್ಟಿಗೆ ನೀವು ನೋಡಿ ಲಟ್ಟಿಸ್ಕೋಬೇಕು. ಇವಾಗ ಒಂದು ಸೈಡಿಗೆ ಮಾತ್ರ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಆ ಕಡೆ ಸೈಡ್ ಹಿಟ್ಟು ಹೊತ್ಕೊಂಡಿರ್ತೀವಲ್ಲ ಅದನ್ನು ಕ್ಲೋಸ್ ಮಾಡಿ ಇವಾಗ ರೌಂಡ್ ಶೇಪಲ್ಲಿ ಹೊತ್ಕೋಬೇಕಾಗುತ್ತೆ. ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಂಡು ನೋಡಿ ಈ ಥರ ಹೊತ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬೇಗ ಕ್ವಿಕ್ಕಾಗಿ 2 ಚಪಾತಿ ಮಾಡೋ ಟೈಮಿಂಗ್ಸ್ನ ನಾವು ಒಂದೇ ಚಪಾತಿಲಿ ಮಾಡಿ ಬೇಗ ಮಾಡ್ಬೋದು. ನಾನು ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಇದು 2 ಚಪಾತಿ ಹೇಗಾಗುತ್ತೆ ಅಂತ ಹೇಳಿ. ಇವಾಗ ಇದನ್ನು ಹೊತ್ಕೊಂಡಾಗಿದೆ. ಇವಾಗ ಇದನ್ನೊಂದು ಪ್ಲೇಟ್ಗೆ ಹಾಕೊಳ್ಳೋಣ. ಮತ್ತೆ ಇನ್ನೆರಡು ಚಪಾತಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ಸೇಮ್ ಹೇಗೆ ಫಸ್ಟ್ ತೋರಿಸಿದ್ನೋ ಹಾಗೆ ಇದು ಕೂಡ ನೀವು ಹಾಕ್ಕೋಬೇಕಾಗುತ್ತೆ. ಬಟ್ ಎಣ್ಣೆ ಹಚ್ಕೊಳ್ಳೋದು ಮಾತ್ರ ನೀವು ಮರೆಯೋಕ್ಕೆ ಹೋಗ್ಬೇಡಿ. ಎಣ್ಣೆ ಹಚ್ಕೊಳ್ಳೇಬೇಕು, ಇಂಪಾರ್ಟೆಂಟು. ಆವಾಗ 2 ಚಪಾತಿ ಬದಲಾಗಿ 1 ಚಪಾತಿ ಆಗೋಗುತ್ತೆ ಎಣ್ಣೆ ಹಚ್ಕೊಳ್ದೇ ಇದ್ದರೆ. ಇವಾಗ ಆ ಸೈಡಲ್ಲಿ ಹೊತ್ಕೊಂಡಿರೋವಂಥ ಹಿಟ್ಟನ್ನ ಕ್ಲೋಸ್ ಮಾಡಿ ರೌಂಡ್ ಶೇಪ್ ಬರೋ ಥರ ಲಟ್ಟಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಈಸಿ ಅನಿಸುತ್ತೆ, ಬೇಗ ಕೂಡ ಆಗುತ್ತೆ. ನಾವು ಒಂದೊಂದೇ ಉಂಡೆನ ಹೊತ್ಕೋತಾ ಬಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ಒಂದೊಂದು ಸತಿ ಈ ಥರ ಒತ್ತಬೇಕಾದ್ರೆ ನೀಟಾಗಿ ಬರೋದಿಲ್ಲ ಕೆಲವೊಂದು ಸತಿ. ಬಟ್ ಇದು ನಾವು ಹೇಗೆ ಒತ್ತಲಿ 2 ಜಾಯಿನ್ ಮಾಡಿ ಒತ್ತೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಕೂಡ ಆಗುತ್ತೆ. ನಿಮ್ಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಒತ್ಕೋಬೋದು. ಸ್ವಲ್ಪ ದಪ್ಪನಾಗಿ ಬೇಕು ಅನ್ನೋದಾದರೆ ನೀವು ಒಂದು ಸ್ವಲ್ಪ ದಪ್ಪನಾಗೆ ಒತ್ಕೋಬೇಕಾಗುತ್ತೆ. ತವ ಕಾದಿದೆ. ಇವಾಗ ಒತ್ಕೊಂಡಿರೋ ಅಂಥ ಹಿಟ್ಟನ್ನ ಹಾಕಿ ಚಪಾತಿ ಸುಟ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಕೈ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ನಾನು ಕೈಯೇ ಯೂಸ್ ಮಾಡೋದು ಚಪಾತಿ ಸುಡಬೇಕಾದ್ರೆ. ಅಲ್ಲೇ ಯೂಸೇ ಮಾಡೋದಿಲ್ಲ ನಾನು, ನನಗೆ ಅವಶ್ಯಕತೆಯೇ ಇಲ್ಲ. ಕೈಲೇ ನಾನು ಜಾಸ್ತಿ ನೋಡಿ ಈ ಥರ ತಿರ್ಗಿಸ್ಕೋತಾ ನಾನು ಬೇಯಿಸ್ಕೊತೀನಿ. ಮತ್ತು ಇವಾಗ ತಿರುವಾಕೊಂಡು ಎಣ್ಣೆ ಹಚ್ಕೊಳ್ಳಿ. ನಾನು ಒಂದೇ ಕಡೆ ಎಣ್ಣೆ ಹಚ್ಚೋದು, 2 ಕಡೆ ಎಣ್ಣೆ ಹಚ್ಚಲ್ಲ ನಾನು. ಒಂದೇ ಕಡೆ ಸಾಕು ಅಂತ ಹೇಳಿ ಒಂದೇ ಕಡೆ ಹಚ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ತಿರ್ಗಿಸ್ಕೋತಾ ಮಧ್ಯಕ್ಕೆ ನಾನು ಸೈಡ್ಗೆ ಆದಾಗೆ ಈ ಥರ ನೋಡಿ ಬೇಯಿಸ್ಕೊತಾ ಇದ್ದೀನಿ. ಮಧ್ಯೆ ಬೆಂದಿರುತ್ತೆ ಆ್ಯಕ್ಚುಲಿ, ಸೈಡಲ್ಲಿ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ನಿಮಗೆ ಕೈ ಸುಡುತ್ತೆ ಅನ್ನೋದಾದರೆ ನೀವು ಸ್ಪ್ಯಾಚುಲನ ಯೂಸ್ ಮಾಡ್ಬೋದು. ಒಂದು 2-3 ದಿವಸ ನೀವು ಟ್ರೈ ಮಾಡಿದ್ರೆ ಚಪಾತಿ ಸುಡ್ತಾ ಕೈಯಲ್ಲೇ ತಿರುಗಿಸ್ತಾ ತಿರುವಾಗ್ತಾ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ, ಕೈ ಏನು ಸುಡೋದೇ ಇಲ್ಲ. ಯಾವಾಗಲೂ ಚಪಾತಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿ ಸುಡಿ. ಲೋ ಫ್ಲೇಮಲ್ಲಿ ಇಟ್ಟು ಚಪಾತಿ ಸುಡೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ, ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ಇವಾಗ ಇದಾಗಿದೆ, ತಕ್ಕೊಳ್ಳೋಣ. ನೀವು ಹೇಗೆ ಚಪಾತಿ ಮಾಡಿದ್ರೂ ಚಪಾತಿ ಮಾಡಿದ ತಕ್ಷಣ ಹಾಟ್ ಬಾಕ್ಸಲ್ಲಿ ಹಾಕಿಡಿ. ಹಾಟ್ ಬಾಕ್ಸ್ ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡಿ. ಒಂದ್ರ ಮೇಲೆ ಒಂದು ಜೋಡಿಸ್ತಾ ಮುಚ್ಚಿಡಬೇಕಾಗುತ್ತೆ. ನೋಡಿ, ಈ ಥರ ಮಡಿಸಿಡಬೇಡಿ ಚಪಾತಿನ. ಈ ಥರ ಮಾಡೋದ್ರಿಂದ ಸಂಜೆವರೆಗೂ ನಿಮಗೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲಾಂದರೆ ಹಾಟ್ ಬಾಕ್ಸಲ್ಲಿ ಇಟ್ಟಿಲ್ಲ ಅಂದರೆ ಗಟ್ಟಿ ಅನಿಸ್ಬಿಡುತ್ತೆ, ಒಣಗೋದಂಗೆ ಆಗ್ಬಿಟ್ಟಿರುತ್ತೆ, ತಿನ್ನೋಕ್ಕಾಗಲ್ಲ.
ನಾನು ಮೊದಲೇ ಹೇಳಿದೆ ಅಲ್ವಾ, ಒಂದು ಚಪಾತಿನ 2 ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿ. ನೋಡಿ, ಇವಾಗ ಇದನ್ನು ಜಾಯ್ನ್ ಆಗಿರೋವಂಥ ಚಪಾತಿಗಳನ್ನ ಈ ಥರ ಸಪ್ರೇಟ್ ಮಾಡಿ ಇದು 2 ಚಪಾತಿ ಆಯಿತು. ಏನಿದು ಒಂದು ಸೈಡ್ ಮಾತ್ರ ಬೆಂದಿದೆ ಚಪಾತಿ, ಇನ್ನೊಂದು ಸೈಡ್ ಬೆಂದಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ಒಂದು ಸೈಡು ನಾವೇ ಸುಟ್ಕೊಂಡಿರ್ತೀವಿ, ಇನ್ನೊಂದು ಸೈಡು ಸ್ಟೀಮಲ್ಲೇ ಬೆಂದಿರುತ್ತೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಅನಿಸುತ್ತೆ ಈ ಚಪಾತಿ ತಿನ್ನೋದ್ರಿಂದ. ಒಂದು ಸತಿ ಟ್ರೈ ಮಾಡಿ. ಹಾಗೆ ಇನ್ನೊಂದು ಚಪಾತಿನೂ ನಾನು ಇದೇ ರೀತಿ ನೋಡಿ ಸಪ್ರೇಟ್ ಮಾಡ್ಕೋತಾ ಒಂದನ್ನು 2 ಮಾಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಬಂದಿದೆ. ಇದು ಲಾಸ್ಟಲ್ಲಿ ಹಾಕಿದ್ದು ನನ್ನ ಚಪಾತಿ. ಫ್ರೆಂಡ್ಸ್, ನಾನು ಮಾಡಿರೋ ಚಪಾತಿ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ಬೋದು ನಿಮಗೆ, ಬಟ್ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.